ಓಡಿಸ್ಬೇಕಪ್ಪ ಇದು ಮಾಡಕ ಅಂದಾಗ ಸಿಕ್ಕಂದ್ರೆ ಅದು ಸಿಕ್ಕೊಂಡಾಗ ಅಷ್ಟೇ ಇದೆ ಹೆಸರು ಗಿಸ್ರು ಹೊಡಿತಾರಲ್ಲ ಅವ್ರಿಗೆ ಯೂಸ್ ಆಗುತ್ತಿಲ್ಲ ಸಿಗಾಕೊಂಡಾಗ ಒಂದು ಟೈರ್ ಸಿಕ್ಕಾಕೊಂಡಿರತ್ತೆ, ಒಂದು ಟೈರ್ ಸ್ಲಿಪ್ಪೇಜ್ ಹೊಡಿತಿರತ್ತಲ್ಲ ಆ ಟೈಮ್ ಪ್ರೆಸ್ ಮಾಡಿಬಿಟ್ರೆ ಎರಡು ವೀಲ್ ತಿರ್ಗಾ ಸ್ಟಾರ್ಟ್ ಆಗುತ್ತೆ. ಎರಡು ವೀಲ್ ತಿರ್ಗಾ ಸ್ಟಾರ್ಟ್ ಆಗುತ್ತೆ. ಏನದು ಆಕ್ಸಿಲೇಟ್ರ ಏನದು ಇದು ಡಿಫರೆನ್ಷಿಯಲ್ ಲಾಕ್ ಅಂತ ಡಿಫ್ರೆನ್ಸ್. ಡಿಫರೆನ್ಷಿಯಲ್ ಲಾಕ್. ಆಮೇಲೆ ನೀವು ಡ್ರೈಲ್ ಹ್ಯಾಂಡ್ ಹೊಡಿತಿರಲ್ಲ ಅದು ಮತ್ತೆ ಆಪ್ರೇಟ್ ಮಾಡಿದಾಗ ಟರ್ನಿಂಗ್ ಗಿರಿಂಗ್ ಎಲ್ಲ ಜಾಸ್ತಿ ರೇಡಿಯಸ್ ಇರುತ್ತೆ, ಅವೆಲ್ಲ ಒತ್ತಕ್ಕೆ ಹೋಗ್ಬಾರ್ದು. ಇಲ್ಲಿ ಕಡೆ ಚಪ್ಪಟ್ಟಿಗೆ ಹಿಡ್ಕೊಂಡ್ಬಿಟ್ರಿ ಕಡೆ ತುಂಡಾರ ಅಥವಾ ಏನಾರ ಮತ್ತೆ ಯಾರೋ ಕುತ್ಕೊಂಡಾಗ ಪ್ರೆಸ್ ಮಾಡಿಬಿಟ್ರೆ ಅದು ಆಟೋಮೆಟಿಕ್ ಇದಾಗ ವರ್ಕ್ ಆಗ್ತಿರುತ್ತೆ, ಲಾಕ್ ಆಕತ್ತೆ. ನೀವು ಸಿಂಗಲ್ ಬ್ರೇಕಿಂಗ್ ಮಾಡಿದಾಗ ಅಲ್ಲಿ ಕಟ್ಟಾಗ್ಬಿಡುತ್ತೆ. ಮತ್ತೆ ಇಲ್ಲ ಅದೇನೆಲ್ಲ ಟೈಟ್ ಹೋಗ್ಬೇಕು ಅಷ್ಟೇ ಯೂಸ್ ಮಾಡಬೇಕು. ಟರ್ನಿಂಗ್ ಅಲ್ಲೆಲ್ಲ ಅಲೆಗಳ ಹಿಡ್ಕೊಬಿಡ್ರಿ, ಮರದ ಹಿಡ್ಕೋಬೇಕು, ಮರದ ಗಿಡದ ಲಾಕ್ ಆಗಲಂಗ ಮರದ ಕಾಲು ಇಡ್ತೀವಿ ಅಲ್ಲಿಗೆ ಹೋಗ. ಅವಾಗ ಕುತ್ಕೊಂಡು ಯಾರಾದ್ರೂ ಒತ್ಬಿಟ್ರೆ ಅಲ್ಲಿ ಗೇರ್ ಬಿದ್ದುಬಿಡುತ್ತೆ. ಅವ್ನು ಏನಪ್ಪ ಸಡನ್ ಟರ್ನ್ ಗೇರ್ ಮಾಡ್ಬಿಟ್ರೆ ಅಲ್ಲಿ ಗೇರ್ ಕಟ್ಟಾಗ್ಬಿಡುತ್ತೆ. ಯಾರನ್ನೂ ಹತ್ರಸಂಗಿಲ್ಲ ಹಂಗಾರೆ. ಯಾರಾದ್ರೂ ಗೊತ್ತಿಲ್ಲದೆ ಒತ್ತಾರೆ ಮೆಟ್ಲು ತರ. ಇಷ್ಟಕ್ಕೆ ತುಂಡು ಮಾಡಕ್ಕೆ ಇಷ್ಟಕ್ಕೆ ಇಲ್ಲಿಗೆ ತುಂಡ ಒಂದು ತುಂಡು ನಿಮ್ಮ ಕೊಡಲ್ಲ ನೀವು. ಇಲ್ಲೇ ಎಲ್ಲ ಹಳ್ಳಿ ಮನೆ ಕಡೆ ಏನೋ ಬೇಕಾದ್ರೆ ಸಿಗ್ತಾ ಶಾಮಿಲಿ ಗಿಮಿಲ ಕಡೆ ಬಂದ್ರೆ ತಗೊಂಬ ಹಿಡ್ಕೊಂಡು ಎಲ್ಲ ಸಣ್ಣದು, ಅದಕ್ಕೇನಾರ ಆಪ್ಷನ್ಸ್ ಏನಿಲ್ಲ. ಅಲ್ಲೇ ತುಳಿ ಇಲ್ಲಿ ತೋರಿಸ್ತಾರ ನಿಮ್ಮ ಟ್ಯಾಬ್ಗೆ ಎಷ್ಟು ಗಂಟೆ ಹೊಡಿದೆ ಅಂತ ಮೀಟರ್ ತೋರಿಸ ಗೊತ್ತಾಗುತ್ತಲ್ಲ. 8-7 ಆಗೈತಿ. ಹೌದಾ? ಏನು ಕೆಲಸ ಇದ್ರೆ ಸರ್ವಿಸ್ ಬೇಗ ಮಾಡಿರಿ. ಇಲ್ಲ 50 ಗಂಟೆ ತೋರಿಸ್ತಾನ, 50 ಗಂಟೆ ಆದ ತಕ್ಷಣ ಸರ್ವಿಸ್. ಇಲ್ಲ ಒಂದು ತಿಂಗಳ ಒಳಗಡೆ ಆಗ್ಲಿಕ್ಕೆ ಬಿಟ್ಟು ಒಂದು ತಿಂಗಳ ಒಳಗಡೆ ಏನಿಲ್ಲ ಅಂದ್ರೆ ಮಾಡಿಸ್ಬೇಕಣ್ಣ. ಸರ್ವಿಸಿಗೆ ಫೋನ್ ಮಾಡೋ ಸಾಕಿಲ್ಲ, ಮನೆ ತಗೊಂಡು ಫೋನ್ ಮಾಡ್ತೀವಣ್ಣ. ಇದೆಲ್ಲ ಗೊತ್ತಿದ್ರೆ ಅಣ್ಣ, ಬ್ಯಾಟ್ರಿ ಲೈಟ್ ಇದೆ ಅಷ್ಟು ಕೀ ಆನ್ ಮಾಡಿದಾಗ ಬರಬೇಕು, ಸ್ಟಾರ್ಟ್ ಆದ ತಕ್ಷಣ ಲೈಟ್ ಆಫ್ ಆಗ್ತಿದ್ದು, ಹಂಗಾರೆ ಬ್ಯಾಟ್ರಿ ಕರೆಕ್ಟಾಗಿ ಚಾರ್ಜ್ ಆಗ್ತಿದೆ ಅಂತ. ಈ ಕಡೆ ಡೀಸೆಲಿಂದ ಈ ಕಡೆ ಹೀಟ್ ಮೀಟರ್ ಅಣ್ಣ, ಇಲ್ಲಿ ತೋರಿಸ್ತು ನೋಡ್ರಿ ಹೀಟ್ ಮೀಟರ್. ಇದೇನೋ ಫುಲ್ ರೆಡ್ಡಿಗೆ ಬಂತು ಅಂದರೆ ಗಾಡಿ ನಿಲ್ಲಿಸಿ ಈ ಥರ ಹಿಂಗೆ ಬಾನೆಟ್ ಎತ್ತಿ ಮುಂದ್ಗಡೆ ರೇಟರ್ ಗಿಟ್ರೆ ಕಡ್ಕೊಂಡಿದ್ರೆ ಕಸ ಗಿಸ ಅಥವಾ ರೇಟರ್ ನೀರಿಲ್ಲ ಅಂತಂದರೆ ಫುಲ್ ಹೀಟ್ ಆಗುತ್ತೆ. ಇದನ್ನ ರೆಡ್ಡಿಗೆ ಬರುತ್ತೆ. ಡೀಸೆಲಿಂದ ಅದು ಡೀಸೆಲಿಂದ ಈ ಕಡೆ ಅದಾ. ಇದು ಹೀಟ್ ಮೀಟರ್ ಸ್ವಿಚ್ ಅಣ್ಣ. ಏನಣ್ಣ ಇದೇನೋ ಗೊತ್ತಾಗಿಲ್ಲ ಅಂದ್ರೆ ಕೇಳ್ಕೊಡ್ರಿ. ಇಲ್ಲಿ ತೋರಿಸುತ್ತೆ ನಿಮ್ಮ ಗಾಡಿ ಎಷ್ಟು ಗಂಟೆ ಹೊಡಿದೆ ಅವರ್ ಅಂತ. ಇದು ಬ್ಯಾಟ್ರಿ ಲೈಟ್, ಇದು ಇಂಜಿನ್ ಸ್ವಿಚ್. ಇದು ಎಲ್ಲ ಆಫ್ ಆಗುತ್ತೆ. ಗೊತ್ತಾಗುತ್ತೆ. ಈಗ ನೋಡ್ರಿ ಎಷ್ಟು ಹೋಗೈತೆ. 8 ಅವರ್ಸ್ ಹೊಡಿಯುತ್ತೆ ಅಷ್ಟೇ. 8 ಅವರ್ ಓಡಾಡಿದ್ದು ಎಲ್ಲ ಅಂದ್ರೆ ನೀವು ಮೊದಲೇ ಒಂದಿಷ್ಟು ಅಂದ್ರೆ ಒಂದು 2 ಬಲ್ ಲಾರಿಲಿ ಟ್ರಕ್ಕಲ್ಲಿ ಬಂದಿರುತ್ತೆ, ಟ್ರೈಲ್ಗೆಲ್ಲಿ ಚೆಕ್ ಮಾಡ್ತಾರೆ. ವಾರಂಟಿ ಬಗ್ಗೆ ಇದು ಎಲೆಕ್ಟ್ರಿಕಲ್ ಐಟಮಿಗೆ ಸ್ಟಾರ್ಟರ್ ಡೈನಾಮೋಗೆ 6 ತಿಂಗಳು ಇರುತ್ತೆ ವಾರಂಟಿ. ಬ್ಯಾಟ್ರಿ 1 ವರ್ಷ ಇರುತ್ತೆ. ಈಗ 6 ತಿಂಗಳ ಒಳಗೆ ಏನಾದರೂ ರಿಪ್ಲೇಸ್ಮೆಂಟ್ ರಿಪೇರಿ ಮಾಡಿಸ್ಕೊಡ್ತಾರೆ. ಸ್ಟಾರ್ಟರ್ ಡೈನಾಮೋ 2 ಎಲ್ಲೈತೆ ಆ ಕಡೆ ಬರುತ್ತೆ. ಬ್ಯಾಟ್ರಿ ಎಲ್ಲ ಡೌನ್ ಗೇನ್ ಆದರೆ ಚಾರ್ಜ್ ಮಾಡಿಸ್ಕೊಡ್ತಾರೆ, ಡೆಡ್ ಆದರೆ ಹೊಸ ಕೊಡ್ತಾರೆ ವರ್ಷದವರೆಗೆ. ಡೈನಾಮೋ ಎಲ್ಲೈತಣ್ಣ? ಡೈನಾಮೋ ಇದರಿಂದನೇ ರೀಡಿಂಗ್ ತೋರ್ಸೋದು ನಿಮ್ಗೆ. ಅಲ್ಲಿ ಇದಕ್ಕೆ 6 ತಿಂಗಳ? ಹಾಂ, ಇದಕ್ಕೂ ಅದಕ್ಕೆ 6 ತಿಂಗಳು ಸ್ಟಾರ್ಟ್ರಿಗೆ. ಆಮೇಲೆ ಇದು ಏನಾದ್ರು ನಿಮಗೆ ಅಲ್ಲಿ ಮೀಟರ್ ತೋರಿಸಿಲ್ಲ ಅಂದರೆ ಇಲ್ಲಿ ವೈರ್ ಕಿತ್ತಿರತ್ತೆ, ಇದು ವೈರ್ ಹಾಕೊಳ್ರಿ. ಇದು ನೀಲಿ ವೈರ್ ಮೇಲೆ ಕಡಿಮೆ ತೋರಿಸ್ತಾ ಇರುತ್ತೆ. ಇಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಇರುತ್ತಣ್ಣ ಇದ್ರದ್ದು. ಕಡಿಮೆ ಆದಲ್ಲಿ ನೀರು ಹಾಕೊಂತಾರೆ. ಈಗ ನೋಡಿ ಹಾಕೋದೈತೆ, ಕರೆಕ್ಟ್ ಐತೆ. ಅದೇ ಹಾಕ್ತೀರಿ, ಕೊಲೆಂಟರ್ ಹಾಕೋದೇನು ಬೇಡ. ಈ ಕಲರ್ ಇದೆಯಲ್ಲ, ಇದು 1 ಮಂತಿಗೆ ಒಂದ್ಸರಿ ನಾವು ಚೆಕ್ ಮಾಡ್ಬೇಕು. ಮಂತಿಗಲ್ಲ, ನೀವು ಡೈಲಿ ಜಾಸ್ತಿ ಒಂದು 5 ಅವರ್ 8 ಅವರ್ ಹೊಡಿತೀವಿ ಅಂತಂದ್ರೆ ಇದೆಲ್ಲ ಚೆಕ್ ಮಾಡ್ಕೊಬೇಕು. ಇದು ರೇಟರ್ ಗ್ಲಾಸ್ ಇದೆಲ್ಲ ಕ್ಲೀನ್ ಇರ್ಬೇಕಣ್ಣ, ಡಸ್ಟ್ ಗಿಟ್ಟಿನ ಒಳಗೆ ಇರಬಾರ್ದು. ಬ್ಯಾಟ್ರಿಂದ ಒಳಗಿದೆ ಅಣ್ಣ, ಎಲ್ಲ 1 ವರ್ಷ ಬರುತ್ತೆ. ಸರ್ವಿಸ್ ಮಾತ್ರ ಹೇಳ್ದಣ್ಣ, ನೀನು ಏನೇ ಮಾಡೋ ಸರ್ವಿಸ್ ಕರೆಕ್ಟಾಗಿ ಮೇಂಟೆನೆನ್ಸ್ ಕರೆಕ್ಟಾಗಿ ಎಂಟ್ರಿ ಇತ್ತಂದರೆ ನೀನು ಏನಾರ ವಾರಂಟಿ ಸಿಗುತ್ತೆ. ನಿನಗೆ ಅದೇ ಸ್ವಲ್ಪ ಇನ್ ಟೈಮಲ್ಲಿ ನೀನು ಯಾವಾಗೋ ಸರ್ವಿಸ್ ಮಾಡಿದೆ, ವರ್ಷಕ್ಕೊಂದು ಸರ್ವಿಸ್ ಮಾಡಿಸ್ತಂದ್ರೆ ಇಲ್ಲಪ್ಪ ಸಿಗಲ್ಲ. ಈಗ 50 ಅವರ್ಸ್ ಆದ್ಮೇಲೆ ಬರ್ತೀನಿ. 50 ಅವರ್ಸ್ ಅಥವಾ 1 ತಿಂಗಳು ಇರುತ್ತೆ. 1 ತಿಂಗಳ ಒಳಗಡೆ ಗಾಡಿ ನೀನು 50 ಗಂಟೆ ಹೊಡ್ಲಿ ಬಿಡಲಿ ಆಗಿಲ್ಲ ಅಂದ್ರೆ ಮಾಡಿಸ್ಬೇಕು. ಆಮೇಲೆ ನೆಕ್ಸ್ಟ್ ಹಂಗೆ 3 ತಿಂಗಳು 6 ತಿಂಗಳು ಹಂಗೆ ತಿಂಗಳ ವೈಸ್ ಇದಾಗುತ್ತೆ. ಆಮೇಲೆ ನಿಮ್ಗೆ ಫೋನ್ ಕಾಲ್ ಮಾಡ್ತಾರೆ ಸರ್ವಿಸಿಗೆಲ್ಲ. ಫಸ್ಟ್ ಸರ್ವಿಸ್ ಬಂದು ಕಡಿಮೆ ಸರ್ವಿಸ್ ಮಾಡಿರ್ತಾರೆ, ಅದಕ್ಕೆ ಹೇಳೋದು 50 ಗಂಟೆ ಫಸ್ಟ್ ಸರ್ವಿಸ್ ಮಾಡಿಸ್ರಿ. ಆಮೇಲೆ ಎಲ್ಲ ಗೊತ್ತಾಗುತ್ತೆ ನಿಮಗೆ ಹೋಗ್ತಾ ಇಲ್ಲ, ಫೋನ್ ಮಾಡ್ತಾರೆ. ಆಮೇಲೆ ಮೊಬೈಲಿಗೆ ಕೊಡ್ತಾರೆ ಲಾಸ್ಟಿಗೆ. ಅವಾಗ 3 ತಿಂಗಳು ಮಾಡಿಸ್ಬೋದು. ಹಿಂಗೆ ಗೇರ್ಗಳದ್ದು ಗೇರ್ ಮಾಮೂಲಿ ಎಲ್ಲ ಅದೇ ಟ್ರ್ಯಾಕ್ಟರ್ ಇರುತ್ತೆ, ಅಲ್ಲ ನಂಬರ್ ಇರುತ್ತೆ. ಈಗ ಯಾವುದಕ್ಕೆ ಯಾವ್ದು ರೋಟಾವೇಟರ್ ಹೊಡಿಬೇಕಂದ್ರೆ ಎಕ್ಸ್ಟ್ರಾ ಸೆಕೆಂಡ್ ಯಾವ್ದು ಎಕ್ಸ್ಟ್ರಾ ತೋರಿಸಿ. ಈ ಕಡೆ ಸಣ್ಣ ಈ ಕಡೆ ಲೋ ಅಂತ ಐತಲ್ಲ, ಇದು ಐಲೋ ಅಂತ ಇರುತ್ತೆ. ಯಾವ್ದು ಹಿಡ್ಕೋಬೇಕು? ಇದು ಇರ್ತಾರಣ್ಣ, ಇದು ಐಲೋ ಗೇರ್ ಅಂತ ಇದು ಹೇಳ್ತಾರೆ. ನೀವು ರೂಟ್ ಹೊಡೋಕೆ ಮಾತ್ರ ಅಷ್ಟೇ ಲೋ ಗೇರ್ ಯೂಸ್ ಮಾಡಬೇಕು. ಎಲ್ಲ ಇಂಪ್ಲಿಮೆಂಟಿಗೆ ಐಯರ್ ಹಾಕೊಂಡು ಹೊಡೆದ್ರೆ ಕಮ್ಮಾಗುತ್ತೆ. ಹಾಕೊಂಡಿದ್ದೀನಿ 1 2 ಅದರಲ್ಲಿ ಮಾತ್ರ ಅಷ್ಟೇ. 1 ಅಕ್ಕೇಂದ್ರ 2 ಅಕ್ಕೇಂದ್ರ ಆಫ್ ಆಕತ್ತಲ್ಲ ಕಡೆ 2 ಹಾಕೊಂಡ್ರೆ ಏನು ಹೊಡೋಕ್ಕೆ. ನಿನ್ನೆ ಬಲರಾಮ್ ಅಕ್ಕೇಂದ್ರ ಅಲ್ಲೇ ನೀವು ಆಸ್ಲೇಟರ್ ಇಟ್ಕೊಳ್ಬೇಕು. RPM ಏನು ಎಷ್ಟಕ್ಕೆ ಹಿಡ್ಕೋಬೇಕು? ಅದು ರೇಂಜ್ ಇರತ್ತೆ, ಒಂದು ಇಂಪ್ಲಿಮೆಂಟ್ಸಿಗೆ ಇಷ್ಟ ಅಂತ. ಅದು ಒಂದು 15 ಮೇಲೆ ನೀವು ಇಲ್ಲಿ ಚಾರ್ಟ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಚಾರ್ಟ್ ಐತೆ ನೋಡ್ರಿ. ಈ ಚಾರ್ಟ್ ಮೂಲಕನಾ? ಇಲ್ಲಿ ನೋಡ ರೋಟಾವೇಟರ್ ಕೊಟ್ಟಿದ್ದಾರೆ, ಲೋ ಸೆಕೆಂಡ್, ಆಮೇಲೆ ನಿನ್ನ 1 2 ರೋಟಾವೇಟರ್, ಆಮೇಲೆ ಹೆವಿ ಫ್ಲೋ ಅಂತ ಹೊಡಿತಿಲ್ಲ ಅಣ್ಣ, ಗೊತ್ತಾಯ್ತು. ಸೆಕೆಂಡ್ L3 L2 ಫಸ್ಟ್ L4 ಅಂತ ಕೊಟ್ಟಿದ್ದಾರೆ ನೋಡಿ. ಯಾರೋ ಹೊಡಿಬೇಕು, ನಿಮ್ಗೆ ಯಾರೋ ಯೂಸ್ ಮಾಡ್ತೀರಾ, ಯಾರೋ ಹೊಡಿತೀರ ಸೆಕೆಂಡ್ ಗೇರ್ ಆರಾಮ್ ಹೊಡಿಬೋದು. ಇದು ಇಲ್ಲೇ ಚಾರ್ಟ್ ಇದೆ, ಇಂಪ್ಲಿಮೆಂಟ್ ಬಗ್ಗೆ ಗೊತ್ತಾಗುತ್ತೆ. ಸರಿ. ರೋಟ್ರಿ
ಆಮೇಲೆ ಪಲ್ಟಿಂಗ್ ಏನಾರು ಹೊಡಿಬೇಕು ಅಂದ್ರೆ ಇದು ಗೇರ್ ಸಿಸ್ಟಮ್ಗೆ ತೋರಿಸುತ್ತೆ. ಇದೇನು ಲೋ ಫೇರ್ ಅಂತ ಐತಲ್ಲ ಹಂಗಾರೆ ಎಕ್ಸ್ಟ್ರಾ ಎಲ್ ಅಂತ ಏನು ಬರುತ್ತೆ ಲೋಣ. ಅದೇ ರೋಟ್ರಿ ಹೊಡಿಯೋಕಾರ ಮಾತ್ರ ಯೂಸ್ ಮಾಡ್ಬೇಕಷ್ಟೇ. ಇನ್ನು ಉಳ್ದವಕ್ಕೆಲ್ಲ ಹೆಚ್ಚು. ಹೈ ಗೇರ್ ಇಲ್ಲೇ ತೋರಿಸ್ತೀನಿ. ಎಚ್ ಅಂದರೆ ಹೈ ಗೇರ್, ಎಲ್ ಅಂದರೆ ಲೋ ಗೇರ್ ಬರುತ್ತೆ. ಇಲ್ಲೇ ತೋರಿಸುತ್ತೆ ಅಣ್ಣ. 1 2 3 ಅಂದರೆ ಅದು ಗೇರ್ ಸೆಲೆಕ್ಷನ್ ಅಣ್ಣ. ನೀನು ಯಾವ ಗೇರ್ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲೇ ಕೊಟ್ಟು ಗೊತ್ತಲ್ಲ, ಸ್ವಲ್ಪ ನೋಡ್ಕೊಬಿಟ್ಟು ಸ್ಟಾರ್ಟ್ ಇದೆ ಇದು. ಆಮೇಲೆ 540 ಹಿಂದಕ್ಕೆ ಹಾಕಿದ್ರೆ ರಿವರ್ಸ್ ಪ್ಲೇ ತಿರುಗುತ್ತೆ ಎಮರ್ಜೆನ್ಸಿ. ಯಾವುದು ಇದು ಗೇರ್ ಇದು ಮುಂದೆ ಹಾಕಿ ಯೂಸ್ ಮಾಡ್ಬೇಕು ರೋಟ್ರಿ ತಿರುಗಬೇಕಂದ್ರೆ ಹಿಂದಕ್ಕೆ ಹಾಕಿದ್ರೆ ರೋಟ್ರಿ ರಿವರ್ಸ್ ತಿರುಗುತ್ತೆ. ರಿವರ್ಸ್ ಬೇಕಾ ರಿವರ್ಸ್ ರಿವರ್ಸ್ ತಿರುಗುತ್ತೆ. ಯಾರು ಹಿಂಗಂದ್ರು ಅಂತ ಅಂದ್ರು ಅದಕ್ಕೆ ಅವರು ಯಾವ ಹೇಳ್ದಲ್ಲಿ ಬಂದಿವಿ. ಹಾಂ ನಮ್ಮ ಅಣ್ಣ ಹೋಗು ಡೌಟ್ ಇದೆ ನಿಮಗೆ ಅಷ್ಟೇ. ಗಾಡಿ ತಂದ್ರೆ ಹಾಂ ನಮ್ಮ ಅಣ್ಣ ಕರ್ನಾಟಕ ಬಂದ ಅಣ್ಣ ಅವ್ರ ಕಂಪ್ನಿಯವ್ರು ಫೋನ್ ಮಾಡಿದಾಗ ರಿಸೀವ್ ಮಾಡ್ಬೇಕು. ನೀವು ರಿಸೀವ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಮಾಡಿದ್ರೆ ಅವ್ರು ಮಾಡ್ತಾರೆ. ಅವ್ರಿಗೆ ಮಾಡಿದ್ರೆ ಅವ್ರು ಮಾಡ್ಬೇಕು. ಇಲ್ಲಾಂದ್ರೆ ನೀನ್ ಅವ್ರು ಎತ್ತಿಲ್ಲ ಅಂದ್ರೆ ನೀನ್ ಬರತ್ತೆ, ನೀನ್ ಮಾತಾಡ್ಬೇಕು. ನಂಬರ್ ಇಟ್ಕೊಳ್ಳೋದು ಯಾರು ಮಾತಾಡಿಲ್ಲ ಅಂದ್ರೆ ಮತ್ತೆ ರೀಓಪನ್ ಮಾಡುತ್ತಾರೆ, ಮತ್ತೆ ನಾವು ಬರ್ಬೇಕು. ಇಲ್ಲ ನಾ ಮಾಡಿ ಇಲ್ಲ ನಾವು ಫೋನ್ ಮಾಡಿಲ್ಲ ಹೇಳ್ತೀನಿ. 10 ಸ್ಟಾರ್ ಕೊಡ್ಬೋದಾ? ಅದು ನಿಮ್ಮ ಅನಿಸಿಕೆ ಎಷ್ಟಾದ್ರು ಅಂದ್ರೆ ನೀವು ಕರೆಕ್ಟಾಗಿ ಡಾಕ್ಟರ್ ಬಗ್ಗೆ ತಿಳ್ಕೊಂಡಿರ ಅಂದ್ರೆ ನಿಮಗೆ ಗೊತ್ತಾಗುತ್ತಿಲ್ಲ. ನೀವೆಲ್ಲ ಒಂದ್ 5 ಒಳಗೆ 6 ಒಳಗೆ ಇಲ್ಲ 7 ಒಳಗೆ ಕೊಟ್ರೆ ಇನ್ನೊಂದ್ಸತಿ ರೀಓಪನ್ ಮಾಡ್ತಾರೆ. ಮತ್ತೊಂದ್ಸತಿ 8 ಮೇಲೆ ಕೊಡು. ಆಗಿಲ್ಲ ಅಂತೇಳಿ ಅವ್ರಿಗೆ ಇನ್ನೊಂದ್ಸತಿ ಹೋಗ್ಬೇಕು. ಅಲ್ಲ, ಯಾಕೆಂದ್ರೆ ಪಾಪ ನೀವು ಬಂದು ಕಷ್ಟಪಟ್ಟು ಹೇಳಿರ್ತೀರಿ. ಎಂಟ್ರ್ ಮಾಡಿ ಮೇಲೆ ಹೇಳ್ಬೇಕು ಅಷ್ಟೇ. ಅಷ್ಟು ಏನೋ ಗೊತ್ತಾಗಿಲ್ಲ ಅಂತಂದ್ರೆ ಆಮೇಲೆ ಟ್ಯಾಕ್ಟರ್ ಯಾರಿಗಾರು ಚಂದ್ರಪುರ ಯಾರಿಗಾರು ಫೋನ್ ಮಾಡಿದ್ರೆ ನಾವು ಮತ್ತೆ ಯಾರು ಬಂದು ಟ್ಯಾಕ್ಟ್ರಲ್ಲಿ ಒಂದಾಗಿದ್ದಲ್ಲಿ ತೋರಿಸ್ಕೊಡ್ತೀವಿ, ಚೆಕ್ ಮಾಡಿ ಯಾಕೆ ಹೊಡಿಬೇಕು, ಎಷ್ಟು ಆರ್ಪಿ ಹೊಡಿಬೇಕು ಅಂತಂದು. ಟೀ ಕುಡಿದಾರಣ? ಫೋನ್ ನಂಬರ್ ತಗೊಂಡಿವ್ರದ ಫೋನ್ ನಂಬರ್ ಇದಾವೆ, ಚಂದ್ರಂದು ಐತಿ. ಸರ್ವಿಸ್ನಲ್ಲಿ ಇಟ್ಕೊಬೇಕು. ನಂಬರ್ ನಂಬರ್ ಅಲ್ಲ ಚಕ್ರಕ್ಕೆ ಮಾಡಿದ್ರೆ ಸಾಕು ನೀವು. ನಿಮ್ಮ ಹೆಸರು? ನಂದು ಸಾದಿಕ್ ಅಂತ ಒಂದು ರಾಜು ಅಂತ. ಇಬ್ರು ಅಲ್ಲೇ ಅಲ್ಲ ಇವ್ರು? ಮೊನ್ನೆ ಬಂದಾಗಿದ್ರು. ಫೋನ್ ಮಾಡೋಕ್ಕಿಂತ ನೀವು ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಜಲ್ದಿ ರೆಸ್ಪಾನ್ಸ್ ಮಾಡ್ತಾರೆ.